ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚಿನಲ್ಲಿ ಏನು ವಿಶೇಷ ಮಾಹಿತಿಯಪ್ಪ ಅಂತ ಹೇಳಿದ್ರೆ, KSRP ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026. ಹೌದು ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ವಿಶೇಷ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದರಲ್ಲಿ ಬಹುಮುಖ್ಯವಾಗಿ KSRP ಆಗಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋದು, KSISF ಇರ್ತಕ್ಕಂಥ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು, ಮತ್ತು ಭಾರತೀಯ ಮೀಸಲು ಪಡೆ, ಟೋಟಲ್ ಆಗಿ ಈ ಥರದ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಓಕೆ, ಹಾಗಾದರೆ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ಆಯ್ಕೆ ವಿಧಾನ ಮತ್ತು ವೇತನ, ಇದರ ಬಗ್ಗೆ ಕೂಲಂಕುಷವಾಗಿ ನೋಟಿಫಿಕೇಶನ್ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಎಷ್ಟೋ ದಿನಗಳಿಂದ ನಿಮ್ಮ ಕನಸನ್ನು ಕಾಣ್ತಾ ಇದ್ದೀರಿ ಪೊಲೀಸ್ ಇಲಾಖೆಯಲ್ಲಿ ಭರ್ತಿ ಆಗಬೇಕು ಅಂತ. ಅದರಲ್ಲಿಯೂ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ಕೂಲಂಕುಷವಾಗಿ ನೋಟಿಫಿಕೇಶನ್ ನಾವು ನೋಡ್ತಾ ಹೋಗೋಣ ಬನ್ನಿ. ನಮ್ಮ ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಸ್ನೇಹಿತರೆ, ಮೊದಲನೇದಾಗಿ ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ನಾವು ನೋಡೋದಾದರೆ, ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಹುದ್ದೆಗಳು, ಅದರಲ್ಲಿಯೂ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹುದ್ದೆಗಳಿದ್ದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, KSISF ಇರ್ತಕ್ಕಂಥ ಅಂದರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಇದೆ, ಅದರಲ್ಲಿ ಕೂಡ ಇದೆ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಭಾರತೀಯ ಮೀಸಲು ಪಡೆದಲ್ಲಿ ಇದರಲ್ಲಿ ಒಂದರಲ್ಲಿ ಮಾತ್ರ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕರ್ತವ್ಯ ಸ್ಥಳ, ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕದಲ್ಲಿನೇ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನಾವಿಲ್ಲಿ ನೋಡೋದಾದರೆ 2314 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೋಡಿ ಸ್ನೇಹಿತರೆ, ಒಟ್ಟಾರೆಯಾಗಿ ಕರೆದಿರ್ತಕ್ಕಂಥ ಪೊಲೀಸ್ ಇಲಾಖೆಯಿಂದ 3 ಇಲಾಖೆಗಳಿಂದ ಕರೆದಿರ್ತಕ್ಕಂಥ ಹುದ್ದೆಗಳಲ್ಲಿ 2314 ಹುದ್ದೆಗಳು. ಇವೆಲ್ಲವೂ ಕೂಡ ಪೊಲೀಸ್ ಇಲಾಖೆಯ ಭರ್ಜರಿ ಹುದ್ದೆಗಳಂತಲೇ ಹೇಳಬಹುದಾಗಿದೆ. ಹಾಗಾದರೆ ಯಾವೆಲ್ಲ ಹುದ್ದೆಗಳು ಕರೆದಿದ್ದಾರೆ ಮತ್ತು ಇಲ್ಲಿರ್ತಕ್ಕಂಥದ್ದು ಕರ್ನಾಟಕದಾದ್ಯಂತ ಕರೆದಿರ್ತಕ್ಕಂಥ ಹುದ್ದೆಗಳೆಷ್ಟು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಇರ್ತಕ್ಕಂಥ ಹುದ್ದೆಗಳೆಷ್ಟು, ಎರಡರ ಬಗ್ಗೆ ನಾನಿಲ್ಲಿ ಅಂದರೆ ಕರ್ನಾಟಕ ಅಂದರೆ ಇಲ್ಲಿ ಇರ್ತಕ್ಕಂಥದ್ದೇನಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕಕ್ಕೆ ಹೊರತುಪಡಿಸಿರ್ತಕ್ಕಂಥ ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಇರ್ತಕ್ಕಂಥ ಹುದ್ದೆಗಳು, ಈ ಎರಡರ ಹುದ್ದೆಗಳ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ KSRP ಇಲಾಖೆಯಿಂದ ಅಂದರೆ ಈ ಒಂದು ಹುದ್ದೆಗಳಿಗೆ ಎಷ್ಟನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಅಂದರೆ 1455 ಹುದ್ದೆಗಳಿದ್ದರೆ 334 ಹುದ್ದೆಗಳು ಹೈದರಾಬಾದ್ ಅಂದರೆ ಕಲ್ಯಾಣ ಕರ್ನಾಟಕದಿರ್ತಕ್ಕಂಥ ಹುದ್ದೆಗಳು. ಪೊಲೀಸ್ ಕಾನ್ಸ್ಟೇಬಲ್ KSISF ಇರ್ತಕ್ಕಂಥ ಈ ಒಂದು ಇಲಾಖೆ ಕರೆದಿರ್ತಕ್ಕಂಥ ಒಂದು ಹುದ್ದೆಗಳು ಎಷ್ಟು ಅಂತ ನಾವಿಲ್ಲಿ ನೋಡೋದಾದರೆ, ಇಲ್ಲಿ ನೋಡಿ ಯಾವುದೇ ಕೂಡ ಹುದ್ದೆಗಳಿರೋದಿಲ್ಲ. ನೋಡಿ, KSIASFಗೆ ಇಲ್ಲಿ ಕರ್ನಾಟಕದಾದ್ಯಂತ ಯಾವುದೇ ಹುದ್ದೆಗಳಿರೋದಿಲ್ಲ. ಆದರೆ ಕಲ್ಯಾಣ ಕರ್ನಾಟಕಕ್ಕೆ 364 ಹುದ್ದೆಗಳಿರ್ತಕ್ಕಂಥ, ನೋಡಿ ಕಲ್ಯಾಣ ಕರ್ನಾಟಕಕ್ಕೆ 364 ಹುದ್ದೆಗಳು. ಅದೇ ರೀತಿ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಭಾರತೀಯ ಮೀಸಲು ಪಡೆ ಈ ಒಂದು ಹುದ್ದೆಗಳ ಬಗ್ಗೆ ಅಂದರೆ ಈ ಒಂದು ಇಲಾಖೆ ಸಂಬಂಧಪಟ್ಟಂತೆ ಕರ್ನಾಟಕದಾದ್ಯಂತ ಯಾವುದೇ ಹುದ್ದೆಗಳಿಲ್ಲ. ಆದರೆ ಕಲ್ಯಾಣ ಕರ್ನಾಟಕಕ್ಕೆ 161 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದರಲ್ಲಿಯೂ ಕಲ್ಯಾಣ ಕರ್ನಾಟಕಕ್ಕೆ ಹುದ್ದೆಗಳಲ್ಲಿ ಭರ್ಜರಿ ಅವಕಾಶವಿದೆ. ಯಾರೂ ಕೂಡ ಮಿಸ್ ಮಾಡ್ದೇ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಿ. ಸ್ನೇಹಿತರೆ, ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆಯಿಂದನಾಗಿರಬೇಕು ಅಂದರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ದ್ವಿತೀಯ PUC ಅಥವಾ ತತ್ಸಮಾನ ತೇರ್ಗಡೆ ಹೊಂದಿರಬೇಕು. ನೋಡಿ, ನೀವು ದ್ವಿತೀಯ PUC ಅಥವಾ ತತ್ಸಮಾನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಂದರೆ ತತ್ಸಮಾನ ಅಂದರೆ ಯಾರಪ್ಪ ಅಂದರೆ ನೀವು ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು. ಯಾವುದೇ ಟ್ರೇಡ್ ಇರಲಿ ನೀವು PUC ಅಥವಾ ITI ಟ್ರೇಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ಡಿಪ್ಲೊಮಾ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ITIದಲ್ಲಿ ನೀವು ಎನಿ ಟ್ರೇಡನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ವಯೋಮಿತಿ ನೋಡಿ, ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಯಾವ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ, ಮಿನಿಮಮ್ ನಿಮಗೆ 18 ವರ್ಷ ಇರಬೇಕು. ನೀವು 18 ವರ್ಷ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಗರಿಷ್ಠ ವಯೋಮಿತಿ 33 ವರ್ಷವಿದೆ. ನೋಡಿ, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 18ರಿಂದ 33 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು.
OBC ಅಭ್ಯರ್ಥಿಗಳು ಅದರಲ್ಲಿಯೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಂದರೆ ವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿದ್ರೆ ಅವರಿಗಿರ್ತಕ್ಕಂಥ ಗರಿಷ್ಠ ವಯೋಮಿತಿ ನೋಡಿ, ಇಲ್ಲಿ ಅವರಿಗಿರ್ತಕ್ಕಂಥ ಗರಿಷ್ಠ ವಯೋಮಿತಿ 35 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿ ಸಲ್ಲಿಸಬಹುದು. ಅಂದರೆ SC/ST ಅಭ್ಯರ್ಥಿಗಳು ಮತ್ತು OBC ಅಭ್ಯರ್ಥಿಗಳು ಎಲ್ಲವನ್ನು ಸೇರಿ 35 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಾಗಿದ್ದರೆ ನೋಡಿ, ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಮಾತ್ರ ಗರಿಷ್ಠ 38 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕ ವೇತನ ಎಷ್ಟು ಅಂದರೆ 37,500 ರೂಪಾಯಿವರೆಗಿದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ. ಅಂದರೆ 37,500ರಿಂದ 76,100 ರೂಪಾಯಿವರೆಗಿದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿದೆ. ಸ್ನೇಹಿತರೆ, ಆಯ್ಕೆ ವಿಧಾನ ಮೊದಲೇದಾಗಿ ಏನಪ್ಪ ಅಂದರೆ ಈ ಹುದ್ದೆಗಳನ್ನು ಸೆಲೆಕ್ಷನನ್ನು ಹೇಗೆ ಮಾಡ್ತಾರಪ್ಪ ಅಂದರೆ, ಮೊದಲೇದಾಗಿ ನಿಮಗೆ ಒಂದು ಲಿಖಿತ ಪರೀಕ್ಷೆ ನಡೆಸ್ತಾರೆ. ಆ ಲಿಖಿತ ಪರೀಕ್ಷೆ OMR ಮಾದರಿಯಲ್ಲಿ ಇರಲಿದೆ. ಅಂದರೆ ನೀವು ಒಂದು ಕ್ವಶನ್ಗೆ 4 ಅಬ್ಜೆಕ್ಟಿವ್ ಟೈಪ್ ಇರ್ತಕ್ಕಂಥ OMR ಶೀಟಲ್ಲಿ ನೀವು ಆಫ್ಲೈನ್ ಮುಖಾಂತರ ಎಕ್ಸಾಮನ್ನು ಬರೀಬೇಕಾಗುತ್ತೆ ಮೊದಲೇದಾಗಿ. ಇದಾದ ನಂತರ ಎಕ್ಸಾಮನ್ನು ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು PST ಅಂದರೆ ದೇಹದಾಢ್ಯತೆ ಪರೀಕ್ಷೆಯನ್ನು ನಡೆಸಲಾಗುವುದು. ಇದರಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ PET ಅಂದರೆ ಸಹಿಷ್ಣುತೆ ಪರೀಕ್ಷೆ ನಡೆಸಲಾಗುವುದು. ಇದಾದ ನಂತರ ಫೈನಲ್ ಆಗಿ ವೈದ್ಯಕೀಯ ಪರೀಕ್ಷೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಲಾಗುವುದು. ಸ್ನೇಹಿತರೆ, ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪ ಅಂತ ಅಂದರೆ, ಲಿಖಿತ ಪರೀಕ್ಷೆ ಏನಿದೆ ಆ ಲಿಖಿತ ಪರೀಕ್ಷೆಗೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಕ್ವಶನನ್ನು ಕೇಳಲಾಗುವುದು, ಎಷ್ಟು ಅಂಕಗಳಿರಲಿದೆ ಮತ್ತು ಎಷ್ಟು ಕ್ವಶನ್ ಇರಲಿದೆ ಮತ್ತು ನಿಮಗೆ ಇರ್ತಕ್ಕಂಥ ಒಂದು ಎಕ್ಸಾಮ್ ಬರೋಕ್ಕೆ ಕಾಲಾವಧಿ ನೋಡಿ. ಯಾವ ವಿಷಯದ ಮೇಲೆ ಕ್ವಶನ್ ಪೇಪರ್ ಕೇಳ್ತಾರೆ, ಎಷ್ಟು ಪ್ರಶ್ನೆಗಳಿರ್ತವೆ, ಎಷ್ಟು ನಿಮಗೆ ಅಂಕಗಳು ಮತ್ತು ನಿಮಗೆ ಎಕ್ಸಾಮ್ ಬರ್ತಕ್ಕಂಥ ಕಾಲಾವಧಿ, ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ ಇರ್ತಕ್ಕಂಥ ಇದ್ರ ಬಗ್ಗೆ 2 ಥರದ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಇಲ್ಲಿ ಕ್ವಶನ್ ಕೇಳಲಾಗುವುದು. ಒಟ್ಟು ಇಲ್ಲಿ ಪ್ರಶ್ನೆಗಳು ನಿಮಗೆ 100 ಪ್ರಶ್ನೆಗಳಿಗೆ 100 ಅಂಕಗಳ ಒಂದು ಪೇಪರ್ ಇಲ್ಲಿದೆ. ಅದಕ್ಕೆ ಇರ್ತಕ್ಕಂಥ ಕಾಲಾವಧಿ 90 ನಿಮಿಷ ಇರ್ತದೆ ನೀವು ಎಕ್ಸಾಮನ್ನು ಬರೆಯೋದಕ್ಕೆ. ಸ್ನೇಹಿತರೆ, ಇನ್ನೊಂದು ವಿಶೇಷ ಮಾಹಿತಿ ನಾವಿಲ್ಲಿ ಗಮನಿಸೋಣ. ದೇಹದಾಢ್ಯತೆ ಪರೀಕ್ಷೆ ಅಂದರೆ ಇಲ್ಲಿ ಫಿಸಿಕಲ್ ಫಿಟ್ನೆಸ್ಸನ್ನು ಯಾವ ರೀತಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂದರೆ, ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ಅವರಿಗಿರ್ತಕ್ಕಂಥ ಎತ್ತರ ನೋಡಿ, ಕನಿಷ್ಠ 160 ಸೆಂಟಿಮೀಟರ್ ಎತ್ತರ ಇರಬೇಕು. ಕನಿಷ್ಠ ಎದೆ ಸುತ್ತಳತೆ ಅವರಿಗಿರ್ತಕ್ಕಂಥದ್ದು 86 ಎದೆ ಸುತ್ತಳತೆ ಇರಬೇಕು. ಎದೆಯನ್ನು ಹಿಗ್ಗಿಸುವಾಗ ನೀವು 5 ಸೆಂಟಿಮೀಟ್ರನ್ನು ಹೊಂದಿರಬೇಕಾಗತ್ತೆ. ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 158 ಸೆಂಟಿಮೀಟರನ್ನು ಅವರಿಗೆ ಕನಿಷ್ಠ ಎತ್ತರನೇ ಇರಬೇಕಾಗತ್ತೆ. ತೂಕ 45 kg ಹೊಂದಿರಬೇಕು. ಅದೇ ರೀತಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಹೈಟು 155 ಸೆಂಟಿಮೀಟರ್ ಮತ್ತು ಎದೆ ಸುತ್ತಳತೆ ಕನಿಷ್ಠ ಅವರಿಗೆ 5 ಸೆಂಟಿಮೀಟರನ್ನು ವಿಸ್ತರಣೆಯದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಿಂತ ಅಂದರೆ ಕಡಿಮೆ ಇಲ್ಲದಂತೆ ಇರಬೇಕು. ಅಂದರೆ ಅವರಿಗೆ 75 ಸೆಂಟಿಮೀಟರ್ ಮಿನಿಮಮನ್ನು ಇರಬೇಕು. ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ. ಅದೇ ರೀತಿ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ 150 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು. 45 kg ಇದು ಮಿನಿಮಮ್ ಸ್ನೇಹಿತರೆ. 45 kg ಮಹಿಳಾ ಅಭ್ಯರ್ಥಿಗಳಿಗೆ ನೀವು ಇರಬೇಕಾಗಿರ್ತಕ್ಕಂಥ ವೇಟು ಅಂದರೆ ತೂಕವನ್ನು. ಅದೇ ರೀತಿ ದೈಹಿಕ ಸಹಿಷ್ಣುತೆ ಪರೀಕ್ಷೆ ಇದ್ರ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದರೆ ನೋಡಿ, ಪುರುಷ ಅಭ್ಯರ್ಥಿಗಳಾಗಿದ್ದರೆ ಅವರಿಗಿರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ 1600 ಮೀಟರನ್ನು ಓಟವಿದೆ. ಎಷ್ಟು 6 ನಿಮಿಷ 30 ಸೆಕೆಂಡಲ್ಲಿ ಅವರನ್ನು ಕಂಪ್ಲೀಟ್ ಮಾಡ್ಕೊಬೇಕಿದೆ. 1600 ಮೀಟರು 6 ನಿಮಿಷ 30 ಸೆಕೆಂಡಲ್ಲಿ. ಮತ್ತು ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತದಲ್ಲಿ 3.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಥವಾ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನು ಮಾತ್ರ ನೋಡಿ. ನಿಮಗೆ
ಉದ್ದ ಜಿಗಿತ 3.80ನ ಹೊಂದಿರಬೇಕಾಗತ್ತೆ. ಇದು ನಿಮಗೆ 3 ಟೈಮ್ ಅವಕಾಶ ಕೊಡ್ತಾರೆ. 3 ಟೈಮಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕು. ಅದೇ ರೀತಿ ಎತ್ತರ ಜಿಗಿತದಲ್ಲಿ 1.20 ಈ ಹೈಟದಲ್ಲಿ ಅಂದರೆ ಎತ್ತರ ಜಿಗಿತದಲ್ಲಿ ನೀವು 3 ಅವಕಾಶದಲ್ಲಿ 1.2 ಅನ್ನು ನೀವು ಕಂಪ್ಲೀಟನ್ನು ಮಾಡ್ಕೋಬೇಕು. ಇಲ್ಲ 3 ಟರ್ಮ್ಸಲ್ಲಿ 3 ಅವಕಾಶದಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಒಂದು ಫಿಸಿಕಲ್ ಫಿಟ್ನೆಸ್ಸಲ್ಲಿ ನೀವು ಹೊರಗಡೆ ಉಳ್ಕೋಬೇಕಾಗತ್ತೆ. ಅದೇ ರೀತಿ ಗುಂಡು ಎಸೆತ. ಈ ಗುಂಡು ಎಸೆತ ಎಷ್ಟಿರ್ತಪ್ಪ ಅಂದರೆ 7.26 ಇರ್ತಕ್ಕಂಥ ಗುಂಡು ಎಸೆತ ವೇಟ್ ಇರ್ತಕ್ಕಂಥದ್ದು. ಇದನ್ನು ನೀವು 5.60 ಮೀಟರ್ಗಿಂತ ಕಡಿಮೆ ಆಗದಂತೆ ನೋಡಿಕೊಳ್ಳಬೇಕು. ನೋಡಿ ಅದರದ್ದು ಗುಂಡು ಎಸೆತದ ವೇಟ್ ಎಷ್ಟಿರ್ತದೆ, 7 kg ಅಂದರೆ 7.26 ಇರ್ತಕ್ಕಂಥ ವೇಟು 5.60 ಇಷ್ಟು ಒಂದು ದೂರನ ನೀವು ಎಸೆಯಬೇಕಾಗತ್ತೆ. ಓಕೆ, ಅದಕ್ಕಿಂತ ಒಳಗಡೆ ಬಿಸಿಬಾರ್ದು. ಮಿನಿಮಮ್ ನಿಮಗೆ 5.60ನ ಎಸಿಬೇಕಾಗತ್ತೆ. ಇದು ಕೂಡ 3 ಅವಕಾಶದಲ್ಲಿ. ಅದೇ ರೀತಿ ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟವಿದೆ. 1 ನಿಮಿಷ 30 ಸೆಕೆಂಡ್ ಅವರಿಗಿರ್ತಕ್ಕಂಥ ಸಮಯ. ಇಲ್ಲಿ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇದರಲ್ಲಿ ಕೂಡ ಉದ್ದ ಜಿಗಿತದಲ್ಲಿ 2.5 ಮೀಟರನ್ನು ಹೊಂದಿರಬೇಕಾಗತ್ತೆ. 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶದಲ್ಲಿ ನೀವು ಪಾಸನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಗುಂಡು ಎಸೆತದಲ್ಲಿ ಈ ಮಹಿಳಾ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 4 kg ಇರ್ತಕ್ಕಂಥ ಗುಂಡು ಎಸೆತದ ವೇಟ್ ಇರ್ತದೆ. 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು 3 ಅವಕಾಶದಲ್ಲಿ ಕಂಪ್ಲೀಟನ್ನು ಮಾಡಿಕೊಳ್ಳಬೇಕಾಗತ್ತೆ. ಓಕೆ, ಇದ್ರ ಬಗ್ಗೆ ನೀವು ಎಲ್ಲನೂ ಕ್ಲಿಯರ್ ಆಗ್ಯದ ಅಂತ ಅಂದ್ಕೊಳ್ತಿದ್ದೀನಿ. ಓಕೆ, ಹಾಗೇನಾದರೂ ಕನ್ಫ್ಯೂಸ್ ಆಗಿದ್ದರೆ ನೀವು ಕಮೆಂಟ್ಸ್ ಮುಖಾಂತರ ನಮ್ಮನ್ನು ತಿಳಿಸಿ. ಓಕೆ ಸ್ನೇಹಿತರೆ, ಅರ್ಜಿ ಸಲ್ಲಿಕೆ ವಿಧಾನ ಹೇಗಪ್ಪ ಅಂದರೆ ಅಭ್ಯರ್ಥಿಯು ಹುದ್ದೆಗೆ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನ ಸಲ್ಲಿಸಬೇಕು. ನಿಗದಿತ ಅರ್ಜಿಯ ಶುಲ್ಕ ವಿವರವನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಸಾಮಾನ್ಯ ಅರ್ಹತೆ ವರ್ಗದ ಅಭ್ಯರ್ಥಿಗಳು ಆದ್ರೆ 2A 2B 3A 3B ಅಭ್ಯರ್ಥಿಗಳು ಮತ್ತು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಅವರಿಗಿರ್ತಕ್ಕಂಥ ಒಂದು ಅರ್ಜಿಯ ಶುಲ್ಕ ಎಷ್ಟಿದೆ, 750 ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ಅವರಿಗಿರ್ತಕ್ಕಂಥ ಒಂದು ಅರ್ಜಿಯ ಶುಲ್ಕ 500 ರೂಪಾಯಿ ಇದೆ. ನೋಡಿ, ಜನರಲ್ ಮತ್ತು OBC ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 750 ಆದರೆ SC ST ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವಿದೆ. ಹಾಗಾದರೆ ಈ ಶುಲ್ಕವನ್ನು ಹೇಗೆ ಪಾವತಿ ಮಾಡಬೇಕಪ್ಪ ಅಂದರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿ ಶುಲ್ಕವನ್ನು ನೇರವಾಗಿ ಪಾವತಿ ಮಾಡಬಹುದು. ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಫೋನ್ಪೇ, ಗೂಗಲ್ ಪೇ ಮತ್ತು ಸ್ಕ್ಯಾನರ್ ಮುಖಾಂತರನು ನೀವು ಈ ಒಂದು ಅರ್ಜಿಯ ಶುಲ್ಕ ನೇರವಾಗಿ ಪಾವತಿ ಮಾಡಬಹುದಾಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ವಿವರವನ್ನು ನೋಡೋದಾದರೆ ನಾವಿಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಜುಲೈ 13, 2026 ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಆಗಸ್ಟ್ 8, 2026 ಇಷ್ಟರೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಆಗಸ್ಟ್ 11, 2026 ಇಷ್ಟರೊಳಗಡೆ ಓವರಾಲ್ ಆಗಿರ್ತಕ್ಕಂಥ ನಿಮ್ಮ ಅಪ್ಲಿಕೇಶನನ್ನು ಕಂಪ್ಲೀಟನ್ನು ಮಾಡಿಕೊಳ್ಳಬೇಕು. ಆದರೆ ನೀವು ಇದಕ್ಕೆ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಆಗಸ್ಟ್ 8, 2026 ಒಳಗೆ ನೀವು ರಿಜಿಸ್ಟ್ರೇಷನ್ ಆಗಿದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಆಗಸ್ಟ್ 11, 2026 ನೀವು ಅಪ್ಲಿಕೇಶನ್ ಫೀ ಅಥವಾ ನಿಮ್ಮ ಅರ್ಜಿಯನ್ನು ಕಂಪ್ಲೀಟ್ ಮಾಡೋಕ್ಕೆ ಕಾಲಾವಕಾಶ ಇರ್ತದೆ. ಅದೇ ರೀತಿ ಲಿಖಿತ ಪರೀಕ್ಷೆ ದಿನಾಂಕ ಯಾವಾಗಪ್ಪ ಅಂದರೆ ಸೆಪ್ಟೆಂಬರ್ 20, 2026 ನಿಮಗೆ ಲಿಖಿತ ಪರೀಕ್ಷೆ ಕೂಡ ನಡೆಯಲಿದೆ. ಸ್ನೇಹಿತರೆ, ಮುಂಚೆ ಥರ ಈಗ ನೋಟಿಫಿಕೇಶನ್ ಇಲ್ಲ, ನೋಟಿಫಿಕೇಶನ್ ತುಂಬ ಬದಲಾವಣೆ ಆಗಿದೆ. ರಾಜ್ಯ ಸರ್ಕಾರವು ಕೂಡ ಈ ಒಂದು ವೇಕೆನ್ಸಿಗಳನ್ನ ಭರ್ತಿ ಮಾಡ್ಕೋಕ್ಕೆ ಒಂದು 6 ಮಂತ್ ಒಳಗಡೆ ರಿಕ್ವೈರ್ಮೆಂಟ್ ಮಾಡ್ಕೋಬೇಕಂತ ಗಡುವು ಕೂಡ ಕೊಟ್ಟಿದೆ. ಹಾಗಾಗಿ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಯಾವಾಗ ಎಕ್ಸಾಮ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಕರ್ನಾಟಕದಾದ್ಯಂತ ವಿವಿಧ ಇಲಾಖೆಗಳ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆ ಎಲ್ಲ ಒಂದು ಹುದ್ದೆಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ತಾವು ಕೂಡ ಅಲ್ಲಿ ಗಮನಿಸಬಹುದಾಗಿದೆ. ಅದೇ ರೀತಿ ಈ ಒಂದು ಹುದ್ದೆಯನ್ನು ಮಿಸ್ ಮಾಡದೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಒಂದು ಪೊಲೀಸ್ ಇಲಾಖೆಯಲ್ಲಿ ತಾವುಗಳನ್ನು ತೊಡಗಿಸಿಕೊಳ್ಳಿ. ಅದೇ ರೀತಿ ನಾನು ಕೊಟ್ಟಿರ್ತಕ್ಕಂಥ ಉದ್ಯೋಗ ಮಾಹಿತಿ ನೀವು ಇಷ್ಟಪಡ್ತೀರಿ ಅಂತ ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದ.